ವೀಕ್ಷಕರೇ, ಈ ದೃಶ್ಯವನ್ನೊಮ್ಮೆ ನೋಡಿ. ಜನರೇ ಇಲ್ಲದ ಖಾಲಿ ಕುರ್ಚಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣ ಮಾಡುತ್ತಿರೋದು ಕಾಣಿಸ್ತಾ ಇದೆಯಲ್ಲ. ಇದು ಸೋಮವಾರ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದ ಮನರೇಗಾ ಉಳಿಸಿ ಆಂದೋಲನದ ಒಂದು ದೃಶ್ಯ. ಬಸ್ ಹಾಕಿ ಕೊಡೋದೆಲ್ಲ ಕೊಟ್ಟರೂ ಕಾಂಗ್ರೆಸ್ನ ಮನರೇಗಾ ಉಳಿಸಿ ಕಾರ್ಯಕ್ರಮಕ್ಕೆ ಜನರು ನಿರೀಕ್ಷಿತ ಮಟ್ಟದಲ್ಲಿಯೂ ಬರಲಿಲ್ಲ. ಬಂದವರು ಸಿಎಂ ಭಾಷಣ ಮಾಡೋವರೆಗೂ ಇರದೆ ತಮ್ಮ ಹಾದಿ ತಾವು ಹಿಡಿದ್ರು. ಇದರಿಂದ ಪಾಪ ಮುಖ್ಯಮಂತ್ರಿಗಳು ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡುವಂತಾಯ್ತು. ಇದು ಹಳೆಯ ಸುದ್ದಿ. ಹಾಗಾದ್ರೆ ಹೊಸ ಸುದ್ದಿ ಏನು ಅಂತೀರಾ? ಅದನ್ನು ಹೇಳ್ತೀನಿ ನೋಡಿ. ಕಾಂಗ್ರೆಸ್ನವರು ಮನರೇಗಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೊರಗೆ ಹೇಳಿದ್ರು. ಒಳಗೆ ಮಾತ್ರ ಕಾರ್ಯಕ್ರಮದ ವೈಫಲ್ಯದ ಬಗ್ಗೆ ಚರ್ಚೆಗಳು ನಡೆದಿವೆಯಂತೆ. ಜನರು ಯಾವುದೇ ಕಾರ್ಯಕ್ರಮಕ್ಕೆ ಬರುತ್ತಿಲ್ಲ, ಬಂದವರೇ ಹೆಚ್ಚು ಎಂದೆಲ್ಲ ಕೆಲವರು ತೇಪೆ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರಂತೆ. ಕಾಂಗ್ರೆಸ್ ಕಾರ್ಯಕ್ರಮದ ಈ ಅವಾಂತರಗಳು ಇಲ್ಲಿಗೆ ಮುಗಿಯಲಿಲ್ಲ. ನಿನ್ನೆಯ ಮನರೇಗಾ ಉಳಿಸಿ ಕಾರ್ಯಕ್ರಮಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಜನ ಬಂದಿಲ್ಲ ಅನ್ನೋದಕ್ಕೆ ಮತ್ತೊಂದು ಪ್ರಮುಖ ನಿದರ್ಶನವಿದೆ. ಇದನ್ನು ನೋಡಿದರೆ ಜನ ಅನ್ನರಾಮಯ್ಯನಿಗೆ ಮಾತ್ರವಲ್ಲದೆ ಕಾಂಗ್ರೆಸ್ಗೂ ತಪರಾಕಿ ಹಾಕೋದ್ರಲ್ಲಿ ಅನುಮಾನವಿಲ್ಲ. ಕಾರಣ ಇಲ್ಲೊಮ್ಮೆ ನೋಡಿ. ಗುಂಡಿ ತೋಡಿ ಅನ್ನ ಹಾಕಿ ಮುಚ್ಚುತ್ತಿರುವ ಈ ದೃಶ್ಯ ಎಂತಹವರಿಗಾದರೂ ಅಸಹ್ಯ ಹುಟ್ಟಿಸುತ್ತದೆ. ಎಷ್ಟೋ ಜನ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದರೆ ನಿನ್ನೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಉಳಿದಿದ್ದ ಲೋಡುಗಟ್ಟಲೆ ಅನ್ನವನ್ನು ಗುಂಡಿ ತೋಡಿ ಮುಚ್ಚಲಾಗುತ್ತಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಂತಿರೋ ಟ್ರಿಲ್ಲರ್, ಇದರ ತುಂಬಿರೋ ಅನ್ನ. ಇದು ಬಕಾಸುರನಿಗೆ ಕೊಂಡೊಯ್ಯಲು ಭೀಮಸೇನ ಸಿದ್ಧಪಡಿಸಿದ ಅನ್ನದ ಗಾಡಿಯಲ್ಲ. ಬದಲಿಗೆ ನಿನ್ನೆಯ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜನರು ಬರುವ ನಿರೀಕ್ಷೆಯಲ್ಲಿ ಮಾಡಿದ್ದ ಅನ್ನ ತಿನ್ನೋರಿಲ್ಲದೆ ಉಳಿದಿದ್ದು, ಅದನ್ನು ತೋಡಿದ ಗುಂಡಿಗೆ ಹಾಕಿ ಮುಚ್ಚಲು ಟ್ರಿಲ್ಲರ್ಗೆ ತುಂಬಿಸಲಾಗಿದೆ. ಇದೇ ಟ್ರಿಲ್ಲರ್ ಪಕ್ಕದಲ್ಲಿಯೇ ಇದೆ ನೋಡಿ ಮತ್ತಷ್ಟು ಟ್ರಿಲ್ಲರ್ ಲೋಡ್ಗಳಾಗುವಷ್ಟು ಅನ್ನ. ಇದು ಮಾತ್ರವಲ್ಲ, ಇಲ್ಲಿ ನೋಡಿ ಜೆಸಿಬಿಯಿಂದ ತೆಗೆದಿರುವ ಗುಂಡಿಗೆ ಅನ್ನ ಹಾಕಿರುವುದು. ಉಳಿದಿರುವ ಅನ್ನ ಈ ಗುಂಡಿಗೆ ಹಾಕಿ ಮುಚ್ಚಲು ಇವರು ಮಾಡುತ್ತಿರುವ ಪ್ರಯತ್ನ ನಿಜವಾಗಿಯೂ ಅನ್ನರಾಮಯ್ಯ ಹೆಸರಿಗೆ ಕಳಂಕವಲ್ಲದೆ ಮತ್ತೇನು? ನಿರೀಕ್ಷಿತ ಮಟ್ಟದಲ್ಲಿ ಜನರು ಬಾರದ ಕಾರಣ ಅನ್ನ ಉಳಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? 2 ಕಡೆಗಳಲ್ಲಿ ಲೋಡುಗಟ್ಟಲೆ ಅನ್ನ ಬಿಸಾಡಲಾಗಿದೆ. ಹಾಗೆ ಬಿಸಾಡಿದ ಅನ್ನ ಅಲ್ಲಿಯೇ ಬಿಟ್ಟರೆ ಅದು ಕೆಟ್ಟು ದುರ್ವಾಸನೆ ಬೀರಲಿದೆ ಎಂಬ ಉದ್ದೇಶದಿಂದ ಜೆಸಿಬಿಯಿಂದ ಗುಂಡಿ ತೋಡಿ ಗುಂಡಿಗೆ ಲೋಡುಗಟ್ಟಲೆ ಅನ್ನ ಹಾಕಿ ಮುಚ್ಚಲಾಗುತ್ತಿದೆ. ಅನ್ನ ಮಾತ್ರವಲ್ಲ, ಮೂಟೆಗಟ್ಟಲೆ ಕತ್ತರಿಸಿದ ಈರುಳ್ಳಿ, ಕ್ಯಾರೆಟ್ ತುಂಡುಗಳು, ಸೌತೆಕಾಯಿ ಹೋಳುಗಳು ಮೂಟೆಗಟ್ಟಲೆ ಉಳಿದಿದ್ದು, ಈ ಎಲ್ಲ ಪದಾರ್ಥಗಳನ್ನು ತೋಡಿದ ಗುಂಡಿಗೆ ಹಾಕಿ ಮುಚ್ಚಲಾಗುತ್ತಿದೆ. ಸರ್ಕಾರದಿಂದ ಅಕ್ಕಿ ನೀಡಿ ಅನ್ನರಾಮಯ್ಯ ಎಂಬ ಹೆಸರು ಪಡೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಈ ರೀತಿ ಲೋಡುಗಟ್ಟಲೆ ಅನ್ನ ಮಣ್ಣುಪಾಲು ಮಾಡುತ್ತಿರುವುದು ಪ್ರಜ್ಞಾವಂತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಅನ್ನರಾಮಯ್ಯ ಅಲ್ಲ, ಅನ್ನ ಮಣ್ಣುಪಾಲು ಮಾಡೋ ರಾಮಯ್ಯ ಎಂದು ಲೇವಡಿ ಮಾಡುವಂತಾಗಿದೆ. ಚಿಕ್ಕಬಳ್ಳಾಪುರದ ಜನತೆ ಕಾರ್ಯಕ್ರಮಕ್ಕೆ ಬಂದಿದ್ದು ಅಷ್ಟಕ್ಕಷ್ಟೇ ಎಂಬಂತಾಗಿದೆ. ಇದರಿಂದ ಮುಖ್ಯಮಂತ್ರಿಗಳು ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡುವ ಸ್ಥಿತಿ ಬಂದಿದೆ. ಜೊತೆಗೆ ಮನರೇಗಾ ಕಾರ್ಯಕ್ರಮದಿಂದ ಯಾರಿಗೇನೂ ಸಮಸ್ಯೆ ಇಲ್ಲ ಎಂಬ ಒಂದು ದೃಢವಾದ ನಂಬಿಕೆ ಜನರಲ್ಲಿ ಈಗಲೂ ಇದೆ.
ಕಾಂಗ್ರೆಸ್ ಎಷ್ಟೇ ಹೇಳಿದರೂ ಆ ನಂಬಿಕೆ ಅಲುಗಾಡಿಸಲು ಸಾಧ್ಯವಾಗುತ್ತಿಲ್ಲ. ಈ ಎಲ್ಲ ಕಾರಣಗಳಿಂದ ಸೋಮವಾರ ನಡೆದ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜನರು ನಿರೀಕ್ಷಿತ ಮಟ್ಟದಲ್ಲಿ ಬಾರದೆ ಸಾವಿರಾರು ಜನರು ತಿನ್ನಬಹುದಾಗಿದ್ದ ಅನ್ನ ಈ ರೀತಿ ಮಣ್ಣುಪಾಲು ಆಗುತ್ತಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.